ಮುಂದೆ ಈ ಅಧ್ಯಾಯದ ಕೊನೆಯ ಅಧಿಕರಣ ಪ್ರಕೃತಿ ಅಧಿಕರಣದಲ್ಲಿ ಪರೀಕ್ಷೆಯನ್ನು ಸ್ವೀಕಾರ ಮಾಡೋರು ಮಸೂದನಾಚಾರ್ಯ ಪಾಂಡ್ರಂಗಿ, ರೋಚನಾಚಾರ್ಯರು, ಶ್ಯಾಮಾಚಾರ್ಯ ಬಂಡಿಯವರು ಹಾಗೂ ಭೀಮಸೇನಾಚಾರ್ಯ ಗುತ್ತಲ್. ಮಸೂದನಾಚಾರ್ಯ ಪಾಂಡ್ರಂಗಿ ಅವರು ಆನ್ಲೈನ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಇನ್ನು 3 ಜನ ಮುಂದ್ಗಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಪ್ರತಿಜ್ಞಾಸಿದ್ಧೇಲಿಂಗಂ ಆಸ್ಮರತ್ಯ ಅನ್ನೋ 3 ಸೂತ್ರಗಳಲ್ಲಿ ಈ ವಾಕ್ಯಾನ್ವಯ ಪ್ರಕಾರವನ್ನು ಹೇಳಿದ್ದಾರಲ್ಲ, ಅದಕ್ಕೆ ಪರಸ್ಪರ ವಿರೋಧ ಬರ್ತದೆ ಅಂತ ಹೇಳಿ ಪರಿಹಾರ ಮಾಡಿದ್ದಾರೆ. ಅದನ್ನು ಇಲ್ಲಿ 3 ರೀತಿಯಾಗಿ ವಾಕ್ಯಾನ್ವಯವನ್ನು ಹೇಳಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಮೊದಲನೇ ಪಕ್ಷದ ಯಸ್ಮಾತ್ ಕರ್ಮಾಧಿಕಂ ಅನಿತ್ಯ ಫಲಂ ತಸ್ಮಾತ್ ಮೋಕ್ಷಣ ಜ್ಞಾನವತ ಭವಿತವ್ಯಂ ಅಂತ ಮೊದಲನೇದು. ಈ ಎರಡನೇ ಅನ್ವಯ ಹೇಗೆ ಹೇಳಿ ಅಂತಂದ್ರೆ, ಜ್ಞಾನ ಮೋಕ್ಷ ಜ್ಞಾನಹೇತುನ ಕರ್ಮಣ ಭವಿತವ್ಯಂ ಅಂತ ಎರಡನೇ ಅನ್ವಯ ಹೇಳಿದ್ದಾರೆ. ಮೂರನೇದಕ್ಕಾಗಬೇಕಾದ್ರೆ ಸರ್ವಾಧಾರತ್ವ ಪ್ರಕಾರಕ ಬ್ರಹ್ಮಜ್ಞಾನಿ ಆದೇಭೂತ ಕರ್ಮದೇವತಾ ಜರ್ಪಕತ್ವೇನ 3ನೇ ವಿಧವಾದಂತಹ ಅನ್ವಯವನ್ನು ಹೇಳಿದ್ದಾರೆ. ಇದಕ್ಕೆ ಹೇಗೆ ಉತ್ತರ ಹೇಳ್ತೀವಿ ಅಂತ ಹೇಳಿದ್ರೆ, 3 ರೀತಿಯಲ್ಲಿ ತಾರತಮ್ಯಂ ನೃಣಾಮದನ್ ಅವಸ್ಥಾ ತಾರತಮ್ಯವನ್ನು ಹೇಳ್ತಾ ನಾವು ಅದೇ ಉತ್ತರ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಮೊದಲನೇ ಏನ್ ಹೇಳಿದ್ದು ಅಂದ್ರೆ ಹೇಗೆ ಹೇಳಿದ್ದು ಅಂತ ಹೇಳಿದ್ರೆ, ಯಸ್ಮಾತ್ ಕರ್ಮಾಧಿಕಂ ಅನಿತ್ಯ ಫಲಕಂ ತಸ್ಮಾತ್ ಮುಮುಕ್ಷುಣ ಜ್ಞಾನವತ ಭವಿತವ್ಯಂ ಅಂತ. ಇದು ಯಾರಿಗೆ ಹೇಳಿದ್ದು ಅಂತ ಹೇಳಿದ್ರೆ, ಒಂದು ಮುಮುಕ್ಷತ್ವಾವಸ್ಥೆಯನ್ನು ಹೊಂದಿದಂತಹ ಜನರಿಗೆ ಇದನ್ನು ಹೇಳಿದ್ದು. ಅಥವಾ ಇನ್ನೊಂದು ರೀತಿಯಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಯಾವ ಸ್ವರ್ಗವನ್ನೇ ಬಯಸ್ತಾನೋ ಅವನಿಗೆ ಇದನ್ನು ಹೇಳಿದ್ದು ಅಂತ. ಇನ್ನು ಎರಡನೇ ಅನ್ವಯ ಹೇಗೆ ಅಂತ ಹೇಳಿದ್ರೆ, ಇನ್ನು ಎರಡನೇ ಅನ್ವಯ ಮೋಕ್ಷ ಜ್ಞಾನ ಹೇತು ಕರ್ಮವತ ಭವಿತವ್ಯ, ಇದು ಕರ್ಮಾನುಷ್ಠಾನ ವತ್ವಾವಸ್ಥಾ. ಇನ್ನು 3ನೇದ ಅವಸ್ಥೆ ಹೇಗೆ ಅಂತ ಹೇಳಿದ್ರೆ, ಒಂದು ಜ್ಞಾನಿತ್ವಾವಸ್ಥೆ ಸಂದರ್ಭದಲ್ಲಿ ಆಗ್ಬೇಕಾದ್ರೆ ಸರ್ವಾಧಾರತ ಪ್ರಕಾರ ಬ್ರಹ್ಮಜ್ಞಾನಿ ಆದೇಭೂತ ಕರ್ಮದೇವತಾ ಜಲ್ಪಕತ್ವವನ್ನೇ ಮಹತ ಪರಮವ್ಯಕ್ತಂ ಅನ್ನೋಲ್ಲಿ ಇದಾದ್ಮೇಲೆ ಮಹತ ಪರಮವ್ಯಕ್ತಂ ಅನ್ನೋಲ್ಲಿ ಅವ್ಯಕ್ತ ಶಬ್ದಕ್ಕೆ ವಾಚಸ್ಪತಿ ಮಿಶ್ರರು ಏನ್ ಅರ್ಥ ಮಾಡಿದ್ದಾರೆ, ಅದನ್ನ ಹೇಗೆ ಖಂಡನ ಮಾಡಿ ಅಲ್ಲಿ ಅವ್ಯಕ್ತ ಉಪಾದಾನಕಂ ಅಂತ ಅರ್ಥ ತಗೊಂಡಿದ್ದಾರೆ. ಅಲ್ಲಿ ಅವ್ಯಕ್ತ ಅಲ್ಲಿ ಪರಶಬ್ದದಿಂದ ಕಾಲ ವಿಪ್ರಕರ್ಷ ಅಂತ ಹೇಳಿದಾರಲ್ಲ, ಇಲ್ಲಿ ಮಹತಃ ಪರಮವ್ಯಕ್ತ ಪರಶಬ್ದದಿಂದಾಗಿ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಪರತ್ವ ಅಂದ್ರೆ ಕಾಲ ವಿಪ್ರಕರ್ಷವನ್ನು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಇದೆ, ಕಾಲ ವಿಪ್ರಕರ್ಷವೇ ಕಾರಣತ್ವವೋ, ಕಾಲ ವಿಪ್ರಕರ್ಷದಿಂದ ಕಾರಣತ್ವ ಅನುಮೇಯವೋ ಅಥವಾ ಕಾರಣತ್ವ ಸಂಭಾವಿತವೋ ಒಂದು ಪ್ರಶ್ನೆ. ಅನಂತ ಸಿದ್ಧ ಪೂರ್ವಭಾವಿತ ಅಂಶ ತೋರುತ್ತೆ. ಅದಕ್ಕೆ यदि काल विप्रकर्ष कारणत्वं स्यात् तर्हि तंतु घट पटके ಕಾರಣ ಅಂತ ಆಗ್ತದೆ. ಯಾಕಂದ್ರೆ ತಂತು ಅನಾದಿತ್ಯ, ಕಾಲ ವಿಪ್ರಕರ್ಷ ಇದ್ದೇ ಇದೆ. ಅದಕ್ಕೆ ಕಾಲ ವಿಪ್ರಕರ್ಷ ಇರೋದ್ರಿಂದಾಗಿ ತಂತು ಘಟಕ್ಕೆ ಕಾರಣ ಅಂತ ಪ್ರತಿ ಬರುತ್ತೆ. ಅದರಿಂದಾಗಿ ಕಾಲ ವಿಪ್ರಕರ್ಷವನ್ನು ಕಾರಣತ್ವ ಅಂತ ಹೇಳಿ ಸಾಧ್ಯವಿಲ್ಲ. ಕಾಲ ವಿಪ್ರಕರ್ಷದಿಂದ ಕಾರಣತ್ವ ಅನುಮಾನ ಮಾಡಿದ್ರೆ ಇದೇ ದೋಷ. ಇನ್ನು ಏನ್ ಹೇಳ್ಬೇಕು, ಏತಾವತ್ ಪರ್ಯಂತ ಶಬ್ದ ಪ್ರತಿ ಸಂಬಂಧ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೀವಿ. ವೃತ್ತಿ ಅಂದ್ರೆ ಅರ್ಥ ಪ್ರತಿಪಾದಕತ್ವ ವೃತ್ತಿ, ಶಬ್ದಗಳ ಸಂಬಂಧ ವೃತ್ತಿ. ಈಗ ಪ್ರತ್ಯೇಕವಾಗಿ ಯೋಗ ರೂಢಿ ಇದ್ದ ಮೇಲೆ ಯೋಗ ರೂಢಿ ಅನ್ನೋದು ಇನ್ನೊಂದನ್ನು ಒಪ್ಪಬೇಕಾ? ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ವಿರೋಧಾತ್ ವೈಫಲ್ಯಾಚ ಯೋಗ ರೂಢಿ ಅಯುಕ್ತ ಇತಿ ಕೇಳಿತ್ತು. ಹೇಗೆ ಅಂತ ಹೇಳಿದ್ರೆ, ಯೋಗವು ಸಖಂಡ ವೃತ್ತಿ, ಇನ್ನು ರೂಢಿ ಅಖಂಡ ವೃತ್ತಿ. ಅಖಂಡ ವೃತ್ತಿ ಸಖಂಡ ವೃತ್ತಿಗಳಿಗೆ ಒಂದೇ ಕಡೆ ಸಮಾವೇಶ ಕೊಡೋದ್ರಿಂದ ಆದ್ರೆ ವಿರೋಧ, ಇದೊಂದು ವೈಫಲ್ಯ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಏನೋ ಪದ್ಮತ್ ಬೋಧ ಬರ್ಬೇಕು, ಯೋಗ ವೃತ್ತಿ ಅನ್ನೋದು ಬರುತ್ತೆ, ರೂಢಿ ವೃತ್ತಿ ಅನ್ನೋದು ಎರಡೂ ಬೇಕಾಗಿಲ್ಲ ಅಂತ. ಅದಕ್ಕೆ ಉತ್ತರ ನಮ್ಗೆ ಅಭಿಪ್ರಾಯ ಏನಂತ ಹೇಳಿದ್ರೆ, ಇಲ್ಲಿ ನಹಿ ಯೋಗ ರೂಢಿ ಮತ್ತೆ ಒಂದೇ ಸಮಾನ ಅಂದ್ರೆ ಅಸಿದ್ಧಿ ಬಾಧ ರೂಪ ಅತಿರಿಕ್ತ ಹಿತ ಬಾಧ ಸಿದ್ಧ ಆದ್ರೆ ದೋಷ ಬರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಾವಿಲ್ಲಿ ಯೋಗ ರೂಢಿಗಳ ಸಮಾಹಾರವನ್ನ ಯೋಗ ರೂಢಿ ಅಂತ ಹೇಳ್ತಾ ಇಲ್ಲ ಹೊರತು, ಯಾವ ರೀತಿಯಾಗಿ ಗೌಣಿ ಪ್ರಯೋಗ ಪ್ರಾಚುರ್ಯ ಇರೋದ್ರಿಂದಾಗಿ ಗೌಣಿಗಿಂತ ರೂಢಗೌಣಿ ಉತ್ತಮವೋ ಭಿನ್ನವೋ, ಉತ್ತಮದ ಭಿನ್ನವೋ, ಹಾಗೇನೆ ಇದು ಲಕ್ಷಣಗಿಂತಾಗಿ ಪ್ರಯೋಗ ಪ್ರಾಚುರ್ಯ ಇರೋದ್ರಿಂದ ರೂಢ ಲಕ್ಷಣ ಭಿನ್ನವೋ, ಹಾಗೇನೆ ಏನು ಇಲ್ಲಿ ಪಂಕಜ ಶಬ್ದದಲ್ಲಿ ಏನು ವೃತ್ತಿ ಇದೆ ಅದು ಪ್ರಯೋಗ ಪ್ರಾಚುರ್ಯ ಇರೋದ್ರಿಂದಾಗಿ ಯೋಗಕ್ಕಿಂತ ಭಿನ್ನ, ಪ್ರವೃತ್ತಿ ನಿಮಿತ್ತ ಸಾಪೇಕ್ಷ ರೂಢಿ ಇದು ಭಿನ್ನ. ವ್ಯಂಜನಾವೃತ್ತಿ ಇದು ಯಾವುದು, ಅದಕ್ಕೆ ಉದಾಹರಣೆ ಕೊಟ್ಟು ಅದು ನಾವು ನಮ್ಮ ಸಿದ್ಧಾಂತದಲ್ಲಿ ಎಲ್ಲಿ ಅಂತರ್ಭಾವ ಮಾಡ್ತೀವಿ? ಅಸ್ತಂಗತ ಸವಿತಾ ವ್ಯಂಜನಾವೃತ್ತಿ ಉದಾಹರಣೆ ಯಾವುದು?
ಗಚ್ಚ ಗಚ್ಚತಿ ಚೇತ್ ಪ್ರಾಂತ ಪಂತಾನ ಸಂತತೆ ಶಿವಃ ಮಮಾಪಿ ತತ್ರ ಜನ್ಮೈವ ಭೂಯಾದ್ ಯತ್ರ ಗತೋ ಭವಾನ್. ಎಲ್ಲಿ ಅಂತರ್ಭಾವ ಅಥವಾ ವಚನ ಲಿಂಗಾನುಮಾಯಿ ಸಹ ಅಂದ್ರೆ ಎಂ ಮದಿಗೆ ಗಮನೋತ್ತರ ಪ್ರಾಣವಿಯೋಗವತಿ ವಿಲಕ್ಷಣ ಶಬ್ದ ಪ್ರಯೋಗ. ಆಯ್ತು, ದೇಶಾಂತರ ಮೂರ್ತಿನೇ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ದೇಶಾಂತರ ಜನ್ಮ ವಿಷಯಕ ಶಬ್ದ ಪ್ರಯೋಗ ಕರ್ತೃತ್ವ. ಪಿತಾ ಪುತ್ರನಿಗೆ ಉಪಾದಾನ ಕಾರಣನೇ ಆಗ್ತಾನೆ ಹೊರತು ಅಪಾದಾನ ಕಾರಣ ಅಲ್ವಲ್ಲ. ಅದಕ್ಕೆ ಇಲ್ಲಿ ನಚೋಳನಾಭಿ ಜನಿತ ಮಾತ್ರ ಅಂತ ವಿಕಾರಿತ ಇಲ್ಲಾಗಬೇಕಾದ್ರೆ 3 ಪಕ್ಷ ಸಂಭಾವಿತ, ಇಲ್ಲಿ 4 ಪಕ್ಷ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಚೇತನವು ಅಚೇತನಕ್ಕೆ ಕಾರಣ ಅಂದ್ರೆ ಪುತ್ರ ಚೇತನವು ಪಿತೃಚೇತನದಿಂದ ಹುಟ್ಟತ್ತೆ ಅಂತ. ಎರಡನೇ ಪಕ್ಷ ಪಿತೃಚೇತನವು ಪುತ್ರ ಅಚೇತನಕ್ಕೆ ಕಾರಣ ಪಕ್ಷ. ಅದರಲ್ಲಿ ಅಚೇತನವು ಅಚೇತನಕ್ಕೆ ಕಾರಣ ಪಕ್ಷ ಬಿಟ್ಟು ಎಲ್ಲ ಪಕ್ಷಗಳು ಇರ್ತವೆ. ಯಾಕಂದ್ರೆ ಪಿತೃಶರೀರವು ಪುತ್ರ ಶರೀರ ಕಾರಣ. ಶರೀರ ಅಂದ್ರೆ ಉಪಭುಕ್ತ ಅವನು ತಿಂದಂತಹ ಅನ್ನ ಪರಿಣತವಾದ ಧಾತು ವಿಶೇಷಗಳು ಆ ಪುತ್ರನ ಶರೀರೋತ್ಪತ್ತಿಗೆ ಉಪಾದಾನ ಕಾರಣ ಅಂತ ಸಿಕ್ಕ. ರೂಪಕ ವಿನ್ಯಸ್ತ ಗೃಹೀತೆ ರೀತ್ಯವಕ್ಷತ ಅನ್ನ ಅಲ್ಲಿ ಶಾಂಕರ ಭಾಷೆಯನ್ನ ಏನ್ ಖಂಡನ ಮಾಡಿದ್ದು. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೆ ನಾವು ಹೇಳಿದ್ದು ಅವ್ಯಕ್ತ ಶಬ್ದದಿಂದಾಗಿ ಅವ್ಯಕ್ತ ಶಬ್ದ ಪ್ರಾಣ ತದ್ವಾಚ್ಯಂ ಕಿಂ ವಾಚ್ಯಂ, ತದ್ವಾಚ್ಯ ಯಾವ ಪದಾರ್ಥ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಇದು ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಅಂತ ಹೇಳ್ತಾರೆ. ಅಲ್ಲಿ ಅಂದ್ರೆ ಏನ್ ಪ್ರಕರಣ ಅಂದ್ರೆ ಆತ್ಮಾನ ಮಧ್ಯದಲ್ಲಿ ಶರೀರ ಮತಮೇವಚ ಇತ್ಯಾದಿ ರೂಪಕಾಲಂಕಾರ ಹೇಳೋ ಪ್ರಕರಣ. ರೂಪಕಾಲಂಕಾರ ಹೇಳೋ ಪ್ರಕರಣದಲ್ಲಿ ಆಗಬೇಕಾದ್ರೆ ಈ ಅನೇಕ ಆತ್ಮ ಇಂದ್ರಿಯ ಬುದ್ಧಿ ಮನಸ್ಸು ಎಲ್ಲಾ ಪದಾರ್ಥಗಳನ್ನು ಹೇಳಿದ್ದಾರೆ. ಅಲ್ಲಿ ಇಂದ್ರಿಯದೇ ಪದಾರ್ಥ ಅರ್ಥದಷ್ಟ ಎಲ್ಲಾ ಪದವನ್ನು ತಗೊಂಡಾಗಿದೆ. ಇನ್ನು ಉಳಿದಿರೋದು ಅವ್ಯಕ್ತ ಒಂದೇ. ರೂಪಕಾಲಂಕಾರದಲ್ಲಿ ಹೇಳುವ ಎಲ್ಲಾ ಪದಾರ್ಥಗಳನ್ನು ಶಬ್ದಾಂತದಿಂದ ಪ್ರಯೋಗ ಮಾಡಾಗಿದೆ. ಉಳಿದಿರೋದು ಒಂದು ಯಾವುದು ಅಂದ್ರೆ ಶರೀರ. ಅವ್ಯಕ್ತ ಶಬ್ದ ಗ್ರಹಣ ಮಾಡ್ತೀವಿ. ಅದ್ಮೇಲೆ ಪ್ರಶ್ನೆ ಅವ್ಯಕ್ತ ಶಬ್ದ ವಾಚ್ಯತೆ ಕೂಡತೆ ಯೋಗ ಇಲ್ಲೇ ಇಲ್ಲ, ರೂಢಿನ ಹೇಳಿ ಬರೋದು ಅಯೋಗ ಇಲ್ಲ. ಯಾಕಂದ್ರೆ ವ್ಯಕ್ತಿಯ ಅಭಾವ ಅವ್ಯಕ್ತತ್ವ. ಇಲ್ಲಿ ಶರೀರ ಪ್ರತ್ಯಕ್ಷ ಇದ್ದ ವ್ಯಕ್ತಿಯ ಅಭಾವವನ್ನು ಹೇಳಕ್ ಸಾಧ್ಯ. ಹೇಗೆ ಹೇಳಿದ್ರೆ ಅದಕ್ಕೆ ಸೂಕ್ಷ್ಮ ಅಂತ ಅದರ ಮಹತ್ವ. ಹೇಗಂತಂದ್ರೆ ಅಲ್ಲಿ ಅರ್ಥ ಏನು ಅದ್ವೈತ ಅಂತ ಯಾಕಂದ್ರೆ ಹಾಗೇನೆ ಹೇಳ್ಬೇಕು. ರೂಪಕ ವಿನ್ಯಸ್ತ ಶರೀರ ಗ್ರಹೀತೆ ಅಂತ ಹೇಳ್ಬೇಕಾಗಿತ್ತು. ರೂಪಕ ವಿನ್ಯಸ್ತ ಶರೀರ ಗ್ರಹೀತೆ ಅಂತ ಹೇಳ್ಬೇಕಾಗಿತ್ತು. ಶರೀರ ರೂಪಕ ವಿನ್ಯಸ್ತ ಗ್ರಹೀತೆ ಅಂತ ಹೇಳ್ಬೇಕಾಗಿತ್ತು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಂ ಅನ್ನೋದಕ್ಕೆ ಅವ್ರು ಏನ್ ಅರ್ಥ ಮಾಡ್ತಾರೆ ಅದು ಹೇಗೆ ಖಂಡನ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಂ ಎಂದ ಕಾಗಬೇಕಾದ್ರೆ ಅವರ ಅರ್ಥ ಮಾಡೋದು ಅಲ್ಲಿ ಪ್ರಕೃತಿಯಾದಿಗಳನ್ನ ತೇಜೋಬನ್ನ ಪರತ್ವ ಹೇಳಿ ತೇಜೋಬನ್ನ ವಿಷಯತ್ವ ನಾಮಕಿಂ ಅಲ್ಲಿ ತೇಜೋಬನ್ನ ಪರತ್ವ ತೇಜೋ ಭೂತ ಸೂಕ್ಷ್ಮಗಳದು ತೇಜೋಬನ್ನಗಳು ಅವುಗಳು ಏನಾಗಿ ಹೇಗೆ ಖಂಡನ ಮಾಡಿದ್ದಾರೆ. ಅವುಗಳನ್ನ ನೈದಂ ಪಾಮರ ಜನ ಮನೋರಂಜನಾರ್ಥಂ ಕಾವ್ಯಂ ಕಲ್ಪನಾಪತಿ ಚರ್ಚೆ ಮಧ್ವಾದಿ ವಿರೋಧ. ಅಚೇತನವು ಚೇತನದ ವಿಕಾರ ಆಗತ್ತೋ ಇಲ್ವೋ? ಅಚೇತನವು ಚೇತನದ ವಿಕಾರ ಆಗೋದಿಲ್ಲ. ಮತ್ತು ಘಟಪಟಾದಿಗಳೆಲ್ಲ ಇದೆ ಅಲ್ವಾ, ವಿಕಾರ ಆಗಿದೆ. ಅದಾದಿಕಂ ನಚೇತನ ಆಧಾರ ಅಚೇತನತ್ವ ಘಟವಂತ ಪರಮಾರ್ಥಗಳಲ್ಲಿ ಅದಕ್ಕೆ ಘಟಾದಿ ಬ್ರಹ್ಮ ವಿಕಾರ ಆಗಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ನಿಮಗೆ ಸಾಕ್ಷಾತ್ ಬ್ರಹ್ಮ ವಿಕಾರತ್ವ ಘಟದ ಏನಾಗುತ್ತಿದ್ನೋ ಮೃದಾದಿ ಕಾರಣದ್ವಾರ ಆ ಬ್ರಹ್ಮ ವಿಕಾರತ್ವ ಘಟದ ಪ್ರಶ್ನೆ. ಸಾಕ್ಷಾತ್ ಬ್ರಹ್ಮ ವಿಕಾರತ್ವ ಸಾಕ್ಷಾತ್ ಮೃದ್ವಿಕಾರತ್ವ ಇದೆ ಅಲ್ಲ, ಪರಂಪರೆಯ ಮೃದ್ವಿಕಾರತ್ವ ಇದೆ ಅಂತ ಹೇಳಿದ್ರೆ ತಚ ಯಾವುದು ಕಾರಣ ಯಾವುದು ಸಾಕ್ಷಾತ್ ಚೇತನ ವಿಕಾರ ಘಟ ಅದನ್ನು ದೃಷ್ಟಾಂತ ತಗೊಳ್ಳಿಕ್ಕೆ ಯಾವುದೇ ದೋಷ ಇಲ್ಲವೇ ಇಲ್ಲ ಅಲ್ಲ. ಪರಂಪರೆಯ ಮೃತ ಆಗಬೇಕಾದ್ರೆ ಅದಕ್ಕೆ ಮೃತ ಪಕ್ಷ ಮಾಡ್ತೀವಿ. ಈ ಪಕ್ಷದಲ್ಲಿ ವಿಚಾರ ದೋಷ ಜನಿಕರ್ತೃ ಪ್ರಕೃತಿ ಅನ್ನೋದಕ್ಕೆ ಅದ್ವೈತ ಮತ ರೀತ್ಯ ನಮ್ಮ ಮತ ರೀತ್ಯ ಅರ್ಥ ಏನು ಗೊತ್ತಾಗಿಲ್ಲ. ಜಾಯಮಾನಸ್ಯ ಪ್ರಕೃತಿ ಹೇ ಉಪಾದಾನ ಅಪಾದಾನ ಸಂಯಮ ಭವತಿ ಅಂತ ಅರ್ಥ. ನಮ್ಮ ಪ್ರಕಾರ ಇದು ಜಾಯಮಾನಸ್ಯ ಜಾಯಮಾನಸ್ಯ ಅಪಾದಾನ ಸಂಸೃಷ್ಟಂ ಉಪಾದಾನ ಸಂಸೃಷ್ಟಂ ಅಪಾಯಾವಧಿಭೂತಂ ದ್ರವ್ಯಂ ಅಪಾದಾನ ಸಂಯಮ ಭವತಿ ಅಂತ ಅರ್ಥ. अस्मदभिमते अर्थे भाष्यस्य सम्मतिः दत्ता महाभाष्यकाराणां सम्मतिरपि अस्ति इति. ಅಲ್ಲಿ ಅಯಮಪಿ ಯೋಗ ಶಕ್ಯ ಅವಕ್ತಂ ಅಂತ ಹೇಳಿರೋದ್ರಿಂದಾಗಿ ಸಿದ್ಧ ಆಗತ್ತೆ. ಯಾಕೆಂತ ಹೇಳಿದ್ರೆ ಒಂದ್ ವೇಳೆ ಧೂಮಪಾಯ ಅಪಾಯಾವಧಿ ಸ್ವಬೋಧಕವಾದಂತಹ 7 ಸೂತ್ರಗಳಿಗೆ ಗತಾರ್ಥತ್ವ ಹೇಳಿದ್ದಾರೆ. ಆ ಬೀದಾರ್ಥನ ಪರಾಜಯ ಸೋಢ ವಾರಣಾರ್ಥ ನಿಶ್ಚಿತ ಎಲ್ಲ ಸೂತ್ರಗಳಿಗೂ ಗತಾರ್ಥತ್ವ ಹೇಳಿದ್ದಾರೆ. ಗತಾರ್ಥತ್ವ ಹೇಳ್ಬೇಕಂತಂದ್ರೆ ಅಪಾಯಾವಧಿತ್ವ ಅಪಾಯಾವಧಿತ್ವ ಅರ್ಥ ಸ್ವೀಕಾರ ಮಾಡ್ಕೊಂಡು ಗತಾರ್ಥತ್ವ ಹೇಳಿದ್ದಾರೆ. ಅಪಾದಾನತ್ವ ಪ್ರಯತ್ನ ಪಂಚಮಿ ಒಂದೆಡೆ ಬರದಂತಾಗಿದೆ. ಗತಾರ್ಥತ್ವ ಹೇಳ್ತಾನೆ ಇರಲಿಲ್ಲ. ಗತಾರ್ಥತ್ವ ತದೇವ ಯುಜ್ಯತೆ ಯದಾ ಏನ ಗತಾರ್ಥಂ ಯಚ್ಚ ಗತಾರ್ಥಂ ತಯೋ ಏಕಾರ್ಥತ್ವಂ ಸ್ಯಾತ್. ಉಪಾದಾನಭೂತಂ ಕ್ಷೀರಂ ವಿವಕ್ಷಿತ್ವ ಕ್ಷೀರಾದ್ದಧಿಧ ಜಾಯತೆ ಇತಿ ಪ್ರಯೋಗಃ ಸಾಧುರ್ವಾ. ಉಪಾದಾನಭೂತ
ತತ್ವ ನಪ್ರಯುಕ್ತ ಇದೆಯಾ ಪಂಚಮಿ, ಅಲ್ಲಿ ಪಂಚಮಿ ಪ್ರಯೋಗ ಮಾಡ್ಲೇಬಾರ್ದು. ಯತ್ರ ಎಲ್ಲಿ ಸಮಗ್ರ ವಸ್ತುವೇ ಒಂದು ಅವಯವ ಏಕದೇಶ ಇಲ್ಲದೆ ಸಮಸ್ತ ವಸ್ತುವೇ ಎಲ್ಲಿ ಪರಿಣಾಮ ಉಂಟು ಅಲ್ಲಿ ಪಂಚಮಿ ಪ್ರಯೋಗ ಮಾಡ್ಲೇಬಾರ್ದು. ಒಂದೇ ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ ಒಂದು ಅಜ್ಞಾನ ಮೂಲಕ, ಸೂತ್ರ ಅರ್ಥಾಂತರ ಕಲ್ಪನಾ ಮೂಲಕ ಅಥವಾ ಗೌಣಿ ವೃತ್ತಿ ಅಂತ ಕ್ಷೀರಂ ದದಿ ಜಾತಂ ಅಂತ ಪ್ರಯೋಗ ಮಾಡಬೇಕು. ಬ್ರಹ್ಮನಿಗೆ ಅದ್ವೈತಿಗಳು ಮತ್ತು ವಿಶಿಷ್ಟಾದ್ವೈತಿಗಳು ಅಭಿನ್ನ ನಿಮಿತ್ತೋಪಾದಾನತ್ವ ಒಪ್ಪಿದ್ದಾರೆ. ಅಂದ್ರೆ ಉಪಾದಾನತ್ವ ಇಬ್ಬರು ಪ್ರಕಾರ ಸಮಾನ, ಆದ್ರೆ ಉಪಾದಾನತ್ವದಲ್ಲಿ ವೈಲಕ್ಷಣ್ಯ ಇದೆ. ಒಂದೇ ತರದ ಉಪಾದಾನತ್ವವನ್ನು ಬ್ರಹ್ಮನಿಗೆ ಒಪ್ಪಿದಾರ. ಅಂದ್ರೆ ರಾಮಾನುಜರು ಬ್ರಹ್ಮನಲ್ಲಿ ಉಪಾದಾನತ್ವ ಒಪ್ತಾರಲ್ಲ, ಅದು ಎಂಥದ್ದು? ಅದ್ವೈತಿಗಳು ಉಪಾದಾನತ್ವ ಒಪ್ತಾರಲ್ಲ, ಅದು ಇಲ್ಲಿ ಮಾಯವಾದಿಗಳು ಒಪ್ಪೋದು ವಿಕಾರವತ್ವ, ಉಪಾದಾನತ್ವ ವಿಕಾರವತ್ವ. ಮಾಯವಾದಿಗಳು ವಿಭಕ್ತ ಆರೋಪಾದಿಷ್ಟಾಂತ ಇದಾಗಬೇಕಾದ್ರೆ ರಾಮಾನುಜರು ಹೇಳುದು ಅವರೇ ಅಲ್ಲಿ ನತು ವಿಶ್ವಾತ್ಮನ ಭಾವ. ಅವರು ರಾಮಾನುಜರು ಹೇಳುವಂತಹ ಉಪಾದಾನ ಎಂದರೆ ವಿಕಾರಿ ವಸ್ತು ಅಧಿಷ್ಠಾತೃತ್ವ. ವಿಕಾರಿ ವಸ್ತು ಅಧಿಷ್ಠಾತೃತ್ವ. ನಿಜವಾಗಲೂ ವಿಕಾರ ಹೊಂದೋದು ಯಾವುದು ರಾಮಾನುಜರ ಪ್ರಕಾರ? ಇಲ್ಲಿ ವಾಸ್ತವಿಕ ಪ್ರಧಾನ ಅದು ಬ್ರಹ್ಮ ಶರೀರಭೂತವಾದಂತಹ ಪ್ರಧಾನವೇ ವಿಕಾರ ಅಂತ ಬಂದಾಗಿ ಬ್ರಹ್ಮನಿಗೂ ವಿಕಾರ ಅಂತ ಪ್ರಯೋಗ ಮಾಡ್ತೀವಿ. ಅಂದ್ರೆ ಔಪಚಾರಿಕ ಅಂತ. ಔಪಚಾರಿಕ ಅದನ್ನ ಒಪ್ತೀವಿ ನಾವು. ಒಪ್ತೀವಿ. ನಚೋರಣನಾಭಿಜನಿತ್ರ ಮಾತ್ರಾಣಾಂಚ ವಿಕಾರಿತ ಚೇತನತ್ವ ಅಂತಲ್ಲಿ 3 ಪ್ರಯೋಗವನ್ನ ಹೇಳಿದ್ದಾರೆ. ಅಲ್ಲಿ ಪಿತಾಪುತ್ರವನ್ನ ಉಪಾದಾನ ಚೇತನತ್ವ ಅಂತ ಹೇಳ್ತಾ ಕ್ಷೀರದಲ್ಲಿ ಗುಣಗಳು ಎರಡು ರೀತಿ ಸಮಾಧಾನವನ್ನು ಹೇಳಿದ್ರೆ ಮಾಧುರ್ಯಾದಿಗಳಿಗೆ ಎರಡು ರೀತಿ ಸಮಾಧಾನ ಅಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಕ್ಷೀರ ಕಾರ್ಯಂ ದದೀತಿ ನಿಶ್ಚಯ, ಮಾಧುರ್ಯಂ ಕ್ಷೀರ ಸ್ವಭಾವ ಅಂತ ಬಿಟ್ಟು ಬಿಡ್ತೀವಿ. ಅಥವಾ ಲೋಕವಿಧಾನ ಉಲ್ಟಾ ಇದೆ, ವಿಪರೀತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಮಾಧುರ್ಯಂ ಕ್ಷೀರ ಸ್ವಭಾವ ನಿಶ್ಚಯ, ಕ್ಷೀರ ಕಾರ್ಯಂ ರೀತಿ ತ್ಯಜ್ಯತೆ. ಯಾವ ಹೊರತು ಕ್ಷೀರ ನಾಶ ಆದ್ಮೇಲೆ ಕ್ಷೀರ ಉಪಾದಾನ ಕಾರಣೀಭೂತ ಯಾವ್ದು ಪರಮಾಣುಗಳಿಂದ ದರಿ ಹೋಗ್ತು ಅಂತ ಕಲ್ಪನೆ ಮಾಡ್ತೀವಿ. ಶಬ್ದ ನ ಸ್ಪರ್ಶ ವಿಶೇಷ ಗುಣ ಅಯಾತ್ರಯ ಭಾಗಕ್ಕೆ ಕಾರಣಪೂರ್ವಕತ್ವಾದಲ್ಲಿ ದಳಸರ್ಗಕ್ಕೆ ಹೇತು. ಇಲ್ಲಿ ಪ್ರತ್ಯೇಕ ಅನುಮಾನ ವಿವಕ್ಷಿತ ಶಬ್ದ ನ ಸ್ಪರ್ಶವದ್ ವಿಶೇಷ ಗುಣ ಪ್ರತ್ಯಕ್ಷತ್ವೇ ಸರಿ ಅಕಾರಣಗುಣಪೂರ್ವಕತ್ವಾದ ಒಂದು. ಇನ್ನು ಶಬ್ದ ನ ಸ್ಪರ್ಶವದ್ ವಿಶೇಷ ಗುಣ ಪ್ರತ್ಯಕ್ಷತ್ವೇ ಸರಿ ಅಯಾವದ್ರವ್ಯ ಭಾವಿತ್ವ ಅಂತ. ಇಲ್ಲಿ ಪ್ರತ್ಯಕ್ಷತ್ವ ರೂಪ ವಿಶೇಷಣ ನಿವೇಶ ಮಾಡಿಲ್ಲ, ಕೇವಲ ಅಯಾವದ್ರವ್ಯ ಭಾವಿತ್ವ ಹೇಳಿದ್ರೆ ಆಗ ಆ ಪಾರ್ಥಿವ ಪರಮಾಣು ಪಾಕಜ ರೂಪಾದಿಗಳಲ್ಲಿ ದೋಷ ಬರುತ್ತೆ. ಯಾಕಂದ್ರೆ ಪಾದಲ್ಲಿ ಸ್ಪರ್ಶವದ್ ವಿಶೇಷ ಗುಣತ್ವ ಇದೆ, ಸ್ಪರ್ಶವದ್ ವಿಶೇಷ ಗುಣತ್ವ ರೂಪ ಸಾಧ್ಯ ಇಲ್ಲ. ಅದೇ ಅವುಗಳಲ್ಲಿ ಅಕಾರಣ ಗುಣಪೂರ್ವಕತ್ವ ಇದೆ. ಯಾಕಂದ್ರೆ ಅಕಾರಣ ಗುಣಪೂರ್ವಕತ್ವ ಇದೆ. ಅದರಿಂದಾಗಿ ಕಾರಣ ಗುಣಪೂರ್ವಕತ್ವ ಅಭಾವ ಅದು ಅದಕ್ಕೆ ಜನ ಉತ್ಪತ್ತಿಯೇ ಇಲ್ಲ. ಪಟಗುಣವು ಕಾರಣ ಗುಣಪೂರ್ವಕ. ಯಾಕೆಂತ ಹೇಳಿದ್ರೆ ಅಲ್ಲಿ ತಂತು ರೂಪವು ಅದು ಸ್ವಾಶ್ರಯ ಸಮವೇತೆ ದ್ರವ್ಯ ಗುಣಂ ಜನಯತಿ. ಅದಲ್ಲಿ ಇಲ್ಲಿ ಕಾರಣ ಯಾವುದು ಅಂತ ಹೇಳಿದ್ರೆ ಅದು ಅವಯವನಿಷ್ಠ ಗುಣ ಹೇಳ್ಬೇಕು, ಕಾರಣ ಹೇಳ್ಬೇಕು. ಕಾರಣಕ್ಕೆ ಗುಣ, ಕಾರಣನಿಷ್ಠ ಗುಣ ಕಾರಣವಾದದ್ದು. ಅದಕ್ಕೆ ಪರಮಾಣುವಿಗೆ ಒಂದೇನು ಅವಯವ ಇದ್ದಿದ್ರೆ ಪಟಸ್ಥಳದಲ್ಲಿ ಕಾರಣೀಭೂತವಾದದ್ದು ಯಾವುದು ಅಂತ ಹೇಳಿದ್ರೆ ತಂತು, ಸಮವಾಯಿ ಕಾರಣ ಅಂತ. ಅದರಲ್ಲಿರುವಂತಹ ಗುಣ ಯಾವುದು ಅಂತ ಹೇಳಿದ್ರೆ ತಂತು ರೂಪ, ಅದು ಪಟರೂಪಕ್ಕೆ ಅಸಮವಾಯಿ ಕಾರಣ ಆಗಿದೆ. ಯಾಕಂದ್ರೆ ಕಾರಣವೇ ಇಲ್ಲ. ಭ್ರಾಂತಿ ಸ್ಥಳದಲ್ಲಿ ಜ್ಞಾನಕ್ಕೆ ಮಾತ್ರ ಅರ್ಥಕ್ರಿಯಾಕಾರಿತ್ವ ಇದೆ ಹೊರತು ಅರ್ಥಕ್ಕೆ ಇಲ್ಲ ಅಂತ ನಾವು ಸಮರ್ಥನೆ ಮಾಡಿದ್ವಿ. ಅದ್ರ ಮೇಲೆ 2 ಆಕ್ಷೇಪ ಮಾಡಿಕೊಂಡ್ರು. ಅರ್ಥ ವಿಶಿಷ್ಟ ಜ್ಞಾನಕ್ಕೆ ಅರ್ಥಕ್ರಿಯಾಕಾರಿತ್ವವು, ಕೇವಲ ಜ್ಞಾನಕ್ಕೆ ಅರ್ಥಕ್ರಿಯಾಕಾರಿತ್ವವು ಅಂತ ವಿಕಲ್ಪಗಳು ಬಂದು ಅದಕ್ಕೆ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಸಮಾಧಾನ ಕೊಡ್ತಾರೆ. ಅದು ಸರಿ ಇಲ್ಲ ಅಂತ ಟೀಕಾರಾಯರು ನಿರೂಪಣೆ ಮಾಡ್ತಾರೆ. ಆ ಭಾಗ ಹೇಳ್ತೀರಾ? ಇಲ್ಲಿ ಹೇಗೆ ಹೇಳಿದ್ರೆ ಅರ್ಥ ವಿಶಿಷ್ಟವಾದಂತಹ ಜ್ಞಾನಕ್ಕೆ ಯಾವ ಅರ್ಥಕತೆ ಇದೆ ಅಂತ ಹೇಳಿದ್ರೆ ಅರ್ಥಕ್ಕೆ ಯಾವ ಅರ್ಥಕತೆ ಇದೆ ಅಂತ ಹೇಳಿದಂಗಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವಾದ್ರೆ ಅದು ಉಪಲಕ್ಷಣ, ಕ್ರಿಯೆಯಲ್ಲಿ ಅದಕ್ಕೆ ಪ್ರವೇಶ ಇಲ್ಲ. ಉದಾಹರಣೆ ಹೇಗಿರ್ತದೆ, ಗುರುನಾಂ ಕ್ಷೇತ್ರ ವಸತಿ ಕುರುನಾಂ ಕ್ಷೇತ್ರ ವಸತಿ ಗುರುನಾಂ ಟೀಕಾಂ ಪಠತಿ. ಅಲ್ಲಾಗಬೇಕಾದ್ರೆ ಗುರುಗಳಿಗೆ ಟೀಕಾಂತರದಲ್ಲಿ ವ್ಯಾವರ್ತಕತ್ವ ಇದೆ, ಹೊರತು ಅರ್ಥಕ್ರಿಯೆಯಲ್ಲಿ ಒಬ್ಬರಿಗೆ ಪ್ರವೇಶ ಇಲ್ಲ. ಹಾಗೇನೆ ಇಲ್ಲಿಯೂ ಕೂಡ ಅರ್ಥಕ್ರಿಯೆಯಲ್ಲಿ ಪ್ರವೇಶ ಇಲ್ಲ. ವ್ಯಾವರ್ತಕತ್ವ ಇದೆ ಅಂತ ಹೇಳ್ತಾರೆ. ಅಲ್ಲಿ ವಾಸ ಒಂದ್ ಕಡೆಯಲ್ಲಿ ವಾಸ ಇಲ್ಲ ಇದೆ, ಗುರುಗಳು ವಾಸ ಮಾಡೋದಿಲ್ಲ. ವಸತಿ ಅಲ್ಲಿ ವಾಸ ಅನ್ವಯ ಗುರುಗಳಿಗಿಲ್ಲ, ಕ್ರಿಯಾನ್ವಯ ಇಲ್ಲ.
ಇಲ್ಲಿ ಏನೇಂಟ ಅಂತ ಹೇಳಿದ್ರೆ ವ್ಯಾವರ್ತಕತ್ವ ಮತ್ತು ಸ್ವೀಕ್ರಿಯ ಇದೆ ಅಂತ ಹೇಳ್ತಾರೆ. ಅದೇ ವ್ಯಾವರ್ತಕತ್ವವನ್ನು ಹೇಳಿಕೊಳ್ಳೋದು. ಯಾಕಂದ್ರೆ ಕಿಮ್ ನಾಮ ವ್ಯಾವರ್ತಕತ್ವ ಪ್ರಶ್ನೆ ಮಾಡ್ತೀವಿ. ಇಲ್ಲಿ ವ್ಯಾವರ್ತಕತ್ವ ನಾಮ ಕೇವಲ ವ್ಯಾವೃತ್ತಿ ಬುದ್ಧಿ ಜನಕತ್ವಂ ಅಂತ ಹೇಳಬೇಕು. ವ್ಯಾವೃತ್ತಿ ಬುದ್ಧಿ ಜನಕತ್ವ ಅಂತ ಹೇಳಿದ್ರೆ ಪುನಃ ದೋಷ ಬಂದೇ ಬರುತ್ತೆ. ಯಾಕಂದ್ರೆ ಅದು ಪ್ರಶ್ನೆ ಮಾಡ್ತೀವಿ. ಆ ಬುದ್ಧಿಯು ಕೂಡ ಅರ್ಥ ವಿಶಿಷ್ಟವಾಗಿ ವ್ಯಾವೃತ್ತಿ ಬುದ್ಧಿ ಕಾರಣ ಆಗುತ್ತೋ ಅಥವಾ ಇದು ವ್ಯಾವರ್ತಕ ಆಗುತ್ತೆ ಅಥವಾ ಕೇವಲ ಜ್ಞಾನ ವ್ಯಾವರ್ತಕ ಆಗುತ್ತೋ ಅಂತ. ಕೇವಲ ಜ್ಞಾನ ವ್ಯಾವರ್ತಕ ಆಗತ್ತೆ ಅಂತ ಹೇಳಿದ್ರೆ ಆಗ ಪುನಃ ರಜೋ ಜ್ಞಾನ ವ್ಯಾವರ್ತಕ ಆಗಿ ಹಿಂದೆ ದೋಷ ಬರುತ್ತೆ. ಅದಕ್ಕೋಸ್ಕರಾಗಿ ಅರ್ಥ ವಿಶಿಷ್ಟವಾಗಿ ವ್ಯಾವರ್ತಕ ಆಗತ್ತೆ ಅಂತ ಹೇಳ್ಬೇಕು. ಆಚ ವ್ಯಾವೃತ್ತಿ ಬುದ್ಧವು ತಾವತ್ತೆ ವ್ಯಾವೃತ್ತಿ ಬುದ್ಧಿ ಜನಕತ್ವಂ ಬರ್ತದೆ. ಅಲ್ಲಿ ವ್ಯಾವೃತ್ತಿ ಬುದ್ಧಿಯಲ್ಲಿ ಆತ್ಮಾಂತರ ಅಗ್ರಹ ಅರ್ಥಸ್ಯ ವ್ಯಾವೃತ್ತಿ ಬುದ್ಧಿ ಜನಕತ್ವಂ ನಾಸ್ತಿ. ಅಲ್ಲಿ ವ್ಯಾವರ್ತಕತ್ವ ನಾಮ ಅರ್ಥಕ್ಕೆ ವ್ಯಾವರ್ತಕತ್ವ ಇಲ್ಲ ನಾವು ಸಾಮಗ್ರಿ ಭೇದ ಪ್ರಯುಕ್ತವಾಗಿ ಭೇದ ಹೇಳ್ತೀವಿ. ಅರ್ಥಕ್ಕೆ ವ್ಯಾವರ್ತಕ ಪ್ರಶ್ನೆ ಮಾಡ್ತೀವಿ. ಅಲ್ಲಿ ತತ್ಸಂಬಂಧೋ ಹಿ ತತ್ ವ್ಯಾವರ್ತಕ. ತತ್ಸಂಬಂಧ ಇದು ಮತ್ತು ವ್ಯಾವರ್ತಕ. ಇಲ್ಲಿ ವಿಷಯವನ್ನು ವ್ಯಾವರ್ತಕ ಅಂತ ಹೇಳ್ಬೇಕು. ಇಲ್ಲಿ ವಿಷಯಕ್ಕೆ ಸಂಬಂಧವೇ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜ್ಞಾನ ಇರೋದು ಆತ್ಮದಲ್ಲಿ ಸ್ವಲ್ಪ ಇದ್ರೆ ಭೂಮಿಯಲ್ಲಿ ಇರುತ್ತೆ. ಅದರಿಂದ ಇಲ್ಲ ಇರಬೇಕಾದ್ರೆ ಅಥವಾ ವಿಷಯಕ್ಕೂ ಜ್ಞಾನಕ್ಕೂ ಸಮಾನಾಧಿಕರಣ್ಯ ಇಲ್ಲ, ಸಂಬಂಧ ಇಲ್ಲ. ತತ್ಸಂಬಂಧೋ ಹಿ ತದ್ ವ್ಯಾವರ್ತಕ. ಆತ್ಮಾಂತರ ಅಗ್ರಾಹ್ಯತ್ವ ಅಂದ್ರೆ ಜ್ಞಾತತೆಯ ವಿಷಯ ವ್ಯಾವರ್ತಕ ಆಗೋದೇ ಇಲ್ಲ. ಯಾಕಂದ್ರೆ ಒಂದ್ ವೇಳೆ ಜ್ಞಾತತೆಯ ವ್ಯಾವರ್ತಕ ದೇವತತ್ವ ಸಂಬಂಧಿತ ಮಾತ್ರ ಆಗ ಯಜ್ಞದತ್ತ ಸಂಬಂಧಿಯಾದ ಕಲಮ ಬೀಜವು ಯವಾಂಕುರಕ್ಕೆ ಜನಕ ಆಗಲಿ ಅಂತ ಆಪತ್ತಿ ಬರುತ್ತೆ. ಕರ್ತ ಸಂಬಂಧ ಮಾತ್ರೇಣ ಬೀಜ ಯಥಾ ವೈಲಕ್ಷಣ್ಯ ನಾಸ್ತಿ ತಥಾ ವಿಷಯ ಸಂಬಂಧೇನ ಅಪಿ ಜ್ಞಾನೇ ವೈಲಕ್ಷಣ್ಯಂ ನಾಸ್ತಿ. ಅಲ್ಲಿ ಪರೋಕ್ಷ ಅಪರೋಕ್ಷ. ಅಲ್ಲಿ ಅನುಮಾನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಸತ್ಯ ಸರ್ಪಜ್ಞಾನಂ ಅಸರ್ಪಜ್ಞಾನ ವಿದ್ಯತೆ. ಅಲ್ಲಿ ಮೊದಲನೇ ಅನುಮಾನ ಮಾಡೋದು ಹೇಗೆ ಅಂತ ಹೇಳಿದ್ರೆ ತಜ್ಜನಕ ಸಾಮಗ್ರಿ ವಿಲಕ್ಷಣ ಸಾಮಗ್ರಿ ಜನ್ಯತ್ವ ಅಂತ. ಅಲ್ಲಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗುತ್ತೆ. ಅರ್ಥಕ್ರಿಯಾ ಕಾರ್ಯತೆ ಮಾಡ್ಬೇಕಾದ್ರೆ ಯಾವ ಬೀಜ ಕರ್ಮ ಬೀಜ ಆಗುತ್ತೆ. ಗ್ರಾಹಕ ಆಕಾಶಕ್ಕೂ ಕೂಡ ಚಕ್ಷುರ್ಗ್ರಾಹ್ಯತ್ವ ಇದೆ ಅಂತ ಕೆಲವರು ಹೇಳ್ತಾರೆ. ಯಾರು ಹೇಗೆ ಹೇಳ್ತಾರೆ? ಗೊತ್ತಾಗಿಲ್ಲ. ಆಕಾಶ ಚಕ್ಷುರ್ಗ್ರಾಹ್ಯ ಅಂತ ಹೇಳ್ತಾರೆ. ಹೇಗೆ ಸಮರ್ಥನೆ ಮಾಡ್ತಾರೆ ಅವರು? ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಅಯ್ಯ ಪಕ್ಷಿ ಅಂತ ಪ್ರತೀತಿ, ಇಹ ಪಕ್ಷಿ ಎನ್ನುವಂತ ಪ್ರತೀತಿ ಆಗಬೇಕಾದ್ರೆ ಸಾಕ್ಷ ಪ್ರತ್ಯಯ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆಕಾಶವು ಪ್ರತ್ಯಕ್ಷ ಅಂತ ಹೇಳಿ ಅದಕ್ಕೆ ನಾವು ಸಪ್ತತಿ ಲಕ್ಷಣ ಮಾಡ್ತೀವಿ. ಇದು ಆಕಾಶಂ ನ ಚಾಕ್ಷುಷಂ ರೂಪರಹಿತ ದ್ರವ್ಯತ್ವ ಆತ್ಮವತ್ ಅಂತ ಪ್ರತ್ಯಕ್ಷ ಅಲ್ಲ ಅಂತ ಹೇಳಿ ಎಲ್ಲ ಹಾಗೆ ಇಹ ಪಕ್ಷಿ ಪ್ರತೀತಿ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ನೀವು ಕೂಡ ಪ್ರಮಾಣ ಇದು ಉಪನೀತಮಾನ ಅಂತ ಸ್ವೀಕಾರ ಮಾಡ್ತೀವಿ. ಉಪನೀತಮಾನ ಹೇಗೆ ಅಂತ ಹೇಳಿದ್ರೆ ಎರಡು ರೀತಿಯಾಗಿ ಒಂದು ಪ್ರಾಭಾಕರ ಮಠ ಬಾಟರ ಮತ ಇಟ್ಕೊಂಡಂದು ಹೇಗೆ ಅಂತ ಹೇಳಿದ್ರೆ ಬಾಟರ ಮತ ಆಗ್ಬೇಕಾದ್ರೆ ಅವ ಪ್ರಕಾರ ಘಟಾಭಾವ ಅನುಪಲಬ್ಧಿ ಪ್ರಮಾಣಕವಾಗಿದೆ. ಅನುಪಲಬ್ಧಿ ರೂಪ ಪ್ರಮಾಣ ಸಿದ್ಧವಾದ ಘಟಾಭಾವನ್ನ ಇಹಭೂತಲೇ ಘಟಾಭಾವ ಅಂತ ಹೇಳ್ಬೇಕು. ಪ್ರತ್ಯಕ್ಷ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಪ್ರತೀತಿ ಹೇಗೆ ಅಂತ ಆಗಲ್ಲ ಅಭಾವ ಪ್ರತೀತಿಯಲ್ಲಿ ಆಕಾಶವು ಪ್ರತ್ಯಕ್ಷ ಆದ್ರೆ ಬಾಧಕ ಏನು ಅಂತ ಒಂದು ಹೇಳಿದೆ. ಅಲ್ಲಿ ಆಕಾಶಂನ ಚಾಕ್ಷುಷಂ ರೂಪರಹಿತ ದ್ರವ್ಯತ್ವ ಆತ್ಮವತ್. ಮತ್ತೆ ಇನ್ನೊಂದು ಇಹಪಕ್ಷಿ ಅನ್ನೋದನ್ನ ಆಕಾಶ ವಿಷಯವಾಗಿ ಹೇಳ್ತೀರಿ. ಆದ್ರೆ ಇಹಾಲೋಕ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇನ್ನು ಕೆಳಗಾಗಬೇಕಾದ್ರೆ ಇಹ ಪಕ್ಷಿ ನೇ ಪಕ್ಷಿ ಪ್ರತಿಗೆ ಬೇರೆ ವಿಷಯ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಇದು ಈ ಆಲೋಕ ಮಂಡಲೇ ಪಕ್ಷಿ ಅಂತ ಹೇಳ್ತಾರೆ. ಆಲೋಕ ಮಂಡಲ ಪ್ರತ್ಯಕ್ಷ ಆಗಿರೋದಾಗಿ ಇಹ ಪಕ್ಷಿಯ ಪ್ರತೀತಿ ಕೂಡ ಈ ಪಕ್ಷ ತಪ್ಪು. ಯಾಕಂದ್ರೆ ಇಹಾಲೋಕ ಅಂತ ಪ್ರತೀತಿ ಯಾಕಂದ್ರೆ ಆಲೋಕ ಮಂಡಲ ಆಲೋಕ ಅಂತ ಹೇಳಿದಂಗಾಗುತ್ತೆ. ಆಲೋಕಾವಯವೇ ಆಲೋಕ ಸಾವಯವ ನಾಸ್ತಿತ್ಯ ಬರ್ತದೆ. ಅದರಿಂದಾಗಿ ಆಲೋಕಾವಯವೇ ಶ್ವಾಲೋಕ ಅಂತ ಹೇಳ್ತೀವಿ. ಅಂದ್ರೆ ಆಗ ಎರಡು ಪ್ರತೀತಿ ವಿರೋಧ ಬರುತ್ತೆ. ಒಂದು ನೇಹಾಲೋಕ ಪ್ರತೀತಿ ವಿರೋಧ ಬರುತ್ತೆ. ಯಾಕಂದ್ರೆ ಆಲೋಕಾವಯವೇ ನಾಲೋಕ ಅಂತ ಹೇಳ್ಬೇಕು, ಅದು ಕೂಡೋದಿಲ್ಲ. ಆಮೇಲೆ ಇನ್ನೊಂದು ನಮ್ಗೆ ನೇಹ ಇಹ ಆಲೋಕ ತ್ರೇಣುಕಂ ಅಂತ ಪ್ರತೀತಿ ಬರುತ್ತೆ. ಅಲ್ಲಿ ಆಲೋಕ ತ್ರೇಣುಕವು ಅಲ್ಲಿ ಇಹ ಶಬ್ದವು ಪ್ರತ್ಯಕ್ಷ ವಿಷಯವಾದ ಪದಾರ್ಥವನ್ನು ಹೇಳುತ್ತೆ. ಒಂದು ಆಲೋಕ ತ್ರೇಣುಕ ಎಲ್ಲಿರೋದು ಅಂತ ಹೇಳಿದ್ರೆ ಆಲೋಕ ದ್ರೇಣುಕದಲ್ಲಿ ಇದೆ ಅಂತ ಹೇಳ್ಬೇಕು. ಆಲೋಕ ದ್ರೇಣುಕ ಪ್ರತ್ಯಕ್ಷ ವಿಷಯವೇ ಪ್ರತ್ಯಕ್ಷ ಇಹ ನೇಹ ಆಲೋಕಃ ಇತ್ಯತ್ರ ಇಹ ಇತಿ ಪದೇನ ಆಲೋಕಾವಯವಃ ಗೃಹ್ಯತೆ. ಆಲೋಕಾಭಾವः ನಾಮ ಆಲೋಕಪ್ರಾಗಭಾವः ಧ್ವಂಸः ಕುತಃ ನ ವಕ್ತುಂ ಶಕ್ಯತೆ. ಆಲೋಕಾವಯವೇ ಆಲೋಕಪ್ರಾಗಭಾವः वा ಧ್ವಂಸೋ वा ಭವಿತುಮರ್ಹತಿ किल. ಆಲೋಕ ಶಬ್ದಕ್ಕೆ ಲಕ್ಷಣ ಮಾಡಬೇಕಾಗತ್ತೆ. ನೇಹ ಆಲೋಕಃ ನ ಶಬ್ದ ನ अस्ति.
ಇಹ ಆಲೋಕೋ ನ ಆಲೋಕ ಇದೆ, ಆಲೋಕ ಇರ್ಬೇಕಾದ್ರೆ ಆಲೋಕ ಅಭಾವವನ್ನು ಹೇಳಿಕ್ ಸಾಧ್ಯ ಇಲ್ಲ. ಆಲೋಕ ಸತ್ವೇ ಇತಿ ತತ್ರ ನಾಸ್ತಿ ನೇಹ ಆಲೋಕಃ ಇತಿ ಪ್ರತೀತಿಃ ಕಥಂ ಉಪಪಾದ್ಯತೆ ಇತ್ಯೇವ ಪ್ರಶ್ನಃ ಅಸ್ತಿ. ಆಲೋಕ ಸತ್ವೇ ಇತಿ ಕುತ್ರ ಅಸ್ತಿ? ನೇಹ ಆಲೋಕಃ ಇತ್ಯಸ್ಯ ಆಲೋಕಾವಯವ ಆಲೋಕ ಪ್ರಾಗಭಾವಃ ಆಲೋಕಧ್ವಂಸಃ ನೈಯಾಯಿಕೈಃ ಸ್ವೀಕ್ರಿಯತೆ एव. तत्र अत्यन्ताभावपरत्वं विवक्षणीयम् इति अस्ति, व्याख्याने अस्ति. अत्यन्ताभावपरत्वविवक्षया अयं दोषः उक्तः इति व्याख्याने अस्ति. ಇಹ ಪಕ್ಷಿ ಪ್ರತೀತಿಯಲ್ಲಿ ಸಾಕ್ಷಿ ಸಿದ್ಧವಾದ ಆಕಾಶವು ಉಪನಯ ಮರ್ಯಾದೆಯ ತೋರುತ್ತೆ ಅಂತ ಅಲ್ಲಿದೆ. ಅದಕ್ಕೊಂದು ಸರಿಯಾದ ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಸುಲಭಿ ಚಂದನ, ಒಂದು ಸುಲಭಿ ಚಂದನ, ಒಂದು ಸುಲಭಿ ಚಂದನ, ಇನ್ನೊಂದು ಇಹಬೋಧನೆ ಘಟಾಭಾವ ಅಂತ ಹೇಳ್ತಾರೆ. ಅದನ್ನು ಸರಿಯಾಗಿ ವಿವರಣೆ ಮಾಡಬೇಕು. ಇಲ್ಲಿ ಸುಲಭಿ ಚಂದನ ಪ್ರತೀತಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ವಾಸ್ತವಿಕವಾಗಿ ಅನುಪಲಬ್ಧಿ ಪ್ರಮಾಣ ಗೋಚರವಾದದ್ದು ಅಭಾವ. ಅನುಪಲಬ್ಧಿ ಪ್ರಮಾಣ ಸಿದ್ಧ ಘಟಾಭಾವ ವಿಶಿಷ್ಟ ಭೂತಲ ವಿಷಯಕ ಪ್ರತೀತಿ ಚಾಕ್ಷುಷ ಅಂತ ಹೇಳ್ತೀವಿ. ಸರಿ ಸರಿ ಸರಿ. ಅನುಪಲಬ್ಧಿ ಪ್ರಮಾಣ ಗೋಚರವಾದದ್ದು ಅಭಾವ, ಅಭಾವ ವಿಷಯಕ ಪ್ರತೀತಿ ಬರುತ್ತೆ. ಭೂತಲ ತೋರೋದು ಉಪನಯ ಮರ್ಯಾದೆ. ಹೌದು, ಅಲ್ಲಲ್ಲ, ಅಭಾವ ಅನುಪಲಬ್ಧಿಜನ್ಯವಾದ ಅಭಾವ ಪ್ರತೀತಿ ಅಲ್ಲಲ್ಲ, ಹಾಗಲ್ಲ, ಅಲ್ಲಲ್ಲ, ಅಲ್ಲಲ್ಲ, ಅಭಾವ ಅಲ್ಲಚರೆ ಅನುಪಲಬ್ಧಿ ಪ್ರಮಾಣಜನ್ಯವಾದ ಅಭಾವ ವಿಷಯಕ ಪ್ರತೀತಿಯಲ್ಲಿ ಟೀಕಾದಲ್ಲಿ ಹಾಗೆ ಇದೆ. ಅನುಪಲಬ್ಧಿ ಪ್ರಮಾಣ ಗೋಚರ ಅಲ್ಲ, ಆದ್ರೆ ಅಭಾವ ವಿಷಯಕ ಪ್ರತೀತಿಯಲ್ಲಿ ಗೋಚರ ಉಪನಯ ಮರ್ಯಾದೆ ಅಂತಿದೆ. ಅನುಮಾನ ತಲನಿ ಪರಿಷ್ಪಂದ ಪದಾರ್ಥ ಸಾರ್ಥ ವಿಶಿಷ್ಟ ಪ್ರತ್ಯೋತ್ಪತ್ತೋ ಸಪ್ರತ್ಯಾಸತಿಮಪೇಕ್ಷಂತೆ ಸದಸತಃ ಅಪ್ರತ್ಯಾಸತಿ ಸತಿ ವಿಶಿಷ್ಟ ವ್ಯವಹಾರ ಅಥವಾ ಚಂದನ ಹೊರ ಭವತಿ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಅಭಾವ ವಿಶೇಷಕ ಪ್ರತೀತಿ ಅಂತ ಹೇಳ್ಕೊಂಡು. ಹೌದು, ಯಾಕಂದ್ರೆ ನೀವು ಚಾಕ್ಷುಷ ಪ್ರತೀತಿ ಹೇಳ್ತಾ ಇರ್ತಾರೆ. ವಿಶೇಷಣ ಇದು ಭೂತಲವಾದದ್ದರಿಂದ ಪ್ರತೀತಿ ಬರಬೇಕಾದ್ರೆ ವಿಶೇಷಣ ಭೂತಲವಾಗಿದೆ. ತೋರುತ್ತೆ ಪ್ರಾವಾಕರ ಪ್ರಕಾರ, ಮಾಟರ ಪ್ರಕಾರ ಅಭಾವ ವಿಶೇಷಕ ಪ್ರತೀತಿ ಅಂತ ತಗೊಂಡಿದ್ದಾರೆ. ಅದಕ್ಕಾಗಿ ಅಲ್ಲಿ ಧ್ವನಿ ಪರಿಸ್ಪಂದ ಪದಾರ್ಥ ಇಷ್ಟ ಪ್ರತ್ಯತ್ಪತ್ತು ಸಪ್ರತ್ಯಾಸತಿಮಪೇಕ್ಷ ಅಂತೆ ಸದಸತಃ ಅಪ್ರತ್ಯಾಸನ ಇಷ್ಟ ವ್ಯಾರ್ಜನಕತ್ವ ಚಂದನ ಸೌರಭವತಿ. ಇನ್ನು ಆಮೇಲೆ ಪರಿಸ್ಪಂದ ಪರಿಸ್ಪಂದ ಪರಂಪರಾ ಸಂಬಂಧಿತ ಸಾಕ್ಷ್ಯ ಸಂಬಂಧ ಸಂಬಂಧಿತ ಅಂತ ನಾವೇ ಮಾಡ್ತೀವಿ. ಇಲ್ಲಿ ಸಪ್ರತ್ಯಾಸತಿಮಪೇಕ್ಷ ಶಬ್ದಕ್ಕೆ ಸನಿರೂಪಿತ ಅತಿರಿಕ್ತ ಪ್ರತ್ಯಾಸತಿ ಅಂತ ಅರ್ಥ. ಅದಕ್ಕೆ ಸನಿರೂಪಿತ ಅದಕ್ಕೆ ಅತ್ಯಾಸತಿ ಅಪೇಕ್ಷೆ ಅಂತ ಆಗಬೇಕಾದ್ರೆ ಇಲ್ಲಿ ಚಂದ್ರಖಂಡ ಉದಾಹರಣೆ. ಇಲ್ಲಿ ಚಂದ್ರಖಂಡ ಸ್ಥಳದಲ್ಲಿ ಆಗಬೇಕಾದ್ರೆ ಇಲ್ಲಿ ಸ್ವತಃ ಸಪ್ರತ್ಯಾಸತಿ ಅಪೇಕ್ಷೆ ಅಂತೆ ಚಂದನ ಸೌರಭವತೆ. ಇಲ್ಲಿ ಚಂದನ ಸೌರಭ ಅಂದ್ರೆ ಇಲ್ಲಾಗಬೇಕಾದ್ರೆ ಒಂದು ವ್ಯಾಖ್ಯಾನದಲ್ಲಿ ಒಂದು ಉಪನೀತ ಸಮುದ್ರ ಜ್ಞಾನ ರೂಪ ಸನ್ನಿಕರ್ಷ ವ್ಯಾಖ್ಯಾನ ತಗೊಂಡಿದ್ದಾರೆ ಸರ್. ಚಂದನ ಇಲ್ಲ, ಅಲ್ಲಿ ಜ್ಞಾನ ಸ್ಥಳದಲ್ಲಿ ತಗೊಂಡು ಹೇಳ್ತಾ ಇರೋದು. ಸನಿರೂಪಿತ ಅತಿರಿಕ್ತ ಅಂದ್ರೆ ಇಲ್ಲಿ ಜ್ಞಾನ ಸ್ಥಳ ರಾಯಲಲ್ಲಿ ಜ್ಞಾನ ರೂಪ ಗೊತ್ತಿಲ್ಲ. ಕಾಲಃ ವಾಕ್ಯ ಪ್ರತ್ಯಕ್ಷಾದ್ಯತಿರಿಕ್ತ ಪ್ರಮಾಣ ವೇದ್ಯ. ಕಾಲಃ ವಾಕ್ಯ ಪ್ರತ್ಯಕ್ಷಾದ್ಯತಿರಿಕ್ತ ಪ್ರಮಾಣ ವೇದ್ಯ ಅಸತ್ಸಪಿದೇಶು ಪ್ರತೀಯಮಾನತಾಲ್ ಯತ್ ಯಸ್ಮಿನ್ ಅಸತಿ ಪ್ರತೀಯತೆ ತತ್ ತಥೋತಿರಿಕ್ತ ಪ್ರಮಾಣ ವೇದ್ಯಂ ಯಥಾ ಅಸತಿ ಚಕ್ಷುಷೇ ಪ್ರತೀಯಮಾನೋ ಗಂಧಃ ತದೇದೈತ ಘ್ರಾಣ ವೇದ್ಯಃ. ಅಸತ್ಸಪಿದೇಶು ಪ್ರತೀಯಮಾನತದಕ್ಕೆ ಬಾಹ್ಯ ಪ್ರತ್ಯಕ್ಷಾದ್ಯತಿರಿಕ್ತ ಪ್ರಮಾಣ ವೇದ್ಯತ್ವ ಘಟ ಸ್ಥಳದಲ್ಲಿ ಘಟ ಪ್ರತ್ಯಕ್ಷ ಸಿದ್ಧ ಘಟದಲ್ಲಿ ಬಾಹ್ಯ
ವಾಕ್ಯ ಪ್ರತ್ಯಕ್ಷ ವ್ಯತಿರಿಕ್ತ ಪ್ರಮಾಣ ವೇದ್ಯತ್ವ ಇಲ್ಲ. ಇಲ್ಲಿ ಪ್ರಪಂಚವಾಗಿ ವಿದ್ಯೇತ ಎಂಬುದಕ್ಕಾಗಬೇಕಾದ್ರೆ ಅಲ್ಲಿ ನಾವು ಮಾಡೋ ಖಂಡನೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯೇತ ಶಬ್ದಕ್ಕೆ ಇದು ಯದಿ ಪದ ಕೊಟ್ಟಿರೋದಾಗಿ ಯದಿ ವಿದ್ಯೇತ ಅಲ್ಲಿ ವಿಧಿಲಿಂಗ ಪ್ರಯೋಗ ಮಾಡಿರೋದಾಗಿ ಇದು ತರ್ಕರೂಪ ಅಂತ ಗೊತ್ತಾಗತ್ತೆ. ತರ್ಕರೂಪ ಅದಿಷ್ಟು ವ್ಯಾಪಕ ಪ್ರಸಂಜನ ಆಗಿರೋದಾಗಿ ಯದಿ ಜಗತ್ ಉತ್ಪದ್ಯೇತ ತರ್ಹಿ ವಿನಶ್ಯೇತ ನ ವಿನಶ್ಯತಿ ತಸ್ಮಾನ್ ನೋತ್ಪದ್ಯತೆ ಅಂತ ಅನಾದಿತ್ವ ಸತ್ಯತ್ವವನ್ನು ಹೇಳೋ ಹೊಸ ಹೊರಟಿದೆ ಅಂತ. ಎರಡನೇ ವಾಕ್ಯ ಸತ್ಯತ್ವ ಹೇಳಿಕೊಟ್ರೆ ವಿಕಲ್ಪ ಏನು ಇರ್ತೈತೆ ಎಂದು ಮಾಯಾ ಮಾತ್ರ ನಾಮ ಮಿತಂ ತಾತಂ ಮಾಯಾಕ್ಕೆ ಹರಿವಿದ್ಯೆಯ ಅಂದ್ರೆ ಮಾಯಾ ಶಬ್ದಕ್ಕಾಗಬೇಕಾದ್ರೆ ಈಶ್ವರ ಪ್ರಜ್ಞಾ ಅಂತ ಅರ್ಥ. ಈಶ್ವರ ಪ್ರಜ್ಞಾದಿಂದಾಗಿ ಮೀಯತೆ ಜ್ಞೇಯತೆ ಆಮೇಲೆ ರಕ್ಷ್ಯತೆ. ನಹಿ ಅವಿದ್ಯಮಾನಂ ಈಶ್ವರ ಪ್ರಜ್ಞಾ ವಿಷಯ ಭವತಿ ನಾಪಿ ಅವಿದ್ಯಮಾನಂ ನಹಿ ಅವಿದ್ಯಮಾನಂ ಕೇಂಚಿತ್ ರಕ್ಷ್ಯತೆ. ವಾಚಾರಂಭಣ ಇಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಗೆ ಸತ್ಯಂ ಎಂಬಲ್ಲಾಗಬೇಕಾದ್ರೆ ವಾಚಾರಂಭಣ ಶಬ್ದವನ್ನ ಬಹುರಿ ಸಮಸ್ತ ಬಹುರಿ ಎಂದು ಶಬ್ದ ತಗೊಳ್ಳಿ. ಹೇಗೆ ಅಂತ ಹೇಳಿದ್ರೆ ವಾಚಯ ಒಂದು ವಾಚಾ ಆರಂಭಣಂ ವಾಚಾರಂಭ ಅಲ್ಲ ವಾಗಾರಂಭಣ ತೃತೀಯ ಅಲುಕ್ ಇನ್ನೊಂದು ಅಥವಾ ತಾಪಂಚಯ ಅದಂತಾನ ಮಿತ ವಾಚಾ ನಿಷಾದಿಶ ವಾಚಯ ಆರಂಭಣಂ ಮಿತದ ವಾಚಾರಂಭಣಂ. ಅದರಿಂದಾಗಿ ವಾಚಾರಂಭ ಶಬ್ದಕ್ಕೆ ಏನು ಯಾವುದೇ ಚಕ್ಷುಷಾ ಪಕ್ಷತೆ ಇಲ್ಲ. ಚಕ್ಷುಷಕ್ಕೆ ಅಲ್ಲಿ ಅವಯವಾರ್ಥ ವ್ಯಾಖ್ಯೆ ಮಾಡಿದ್ರೆ ಕೇವಲ ಚಕ್ಷುಷ ಸ್ತ್ರೀಲಿಂಗ ಶಬ್ದಗಳನ್ನ ಅಲ್ಲಿ ಅಲ್ಲಿ ಆಗ್ಬೇಕಾದ್ರೆ ಇಲ್ಲಿ ಸ್ತ್ರೀ ಶಬ್ದಕ್ಕೆ ಆಗ್ಬೇಕಾದ್ರೆ ಎರಡು ರೀತಿಯಾಗಿ ಹೇಳ್ತಾರೆ. ಒಂದು ಸ್ತ್ರೀಗತ ಅಸಾಧಾರಣ ಧರ್ಮ ನಿಮಿತ್ತಕ ಶಬ್ದ ಸ್ತ್ರೀ ಶಬ್ದ ಅಂತ ತಗೊಳ್ತಾರೆ, ಆಗ ದೋಷ ಇಲ್ಲ.